ಬ್ರೆಡ್ ಟೋಸ್ಟು ಬ್ರೆಡ್ ಸ್ಯಾಂಡ್ವಿಚು ಎಲ್ಲರೂ ತಿಂದಿರ್ತೀರ. ಯಾವತ್ತಾದರೂ ಬ್ರೌನ್ ಬ್ರೆಡ್ಡಲ್ಲಿ ಉಪ್ಮಾ ಟ್ರೈ ಮಾಡಿದ್ದೀರಾ? ಸುಮಾರು ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದಿರೋ ಅವ್ರಿಗೆ ಹೊಸ ರೆಸಿಪಿ. ಫಸ್ಟು ಪ್ಯಾನ್ಗೆ ತುಪ್ಪ ಹಾಕಿ ಬ್ರೌನ್ ಬ್ರೆಡ್ನ ಎರಡೂ ಕಡೆ ಈ ಥರ ಟಾಸ್ ಮಾಡಿ, ಹಾಗೆ ಇದನ್ನು ಒಂದು ಪ್ಲೇಟಿಗೆ ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಇನ್ನೂ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು. ಇವಾಗ ಕಡಾಯಿ ಕಾಯಕ್ಕಿಟ್ಟು ಅದರಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹಾಗೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಆದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿನ 1 ನಿಮಿಷ ಬಾಡಿಸ್ಕೊಳ್ಳೋಣ. ಹಾಗೆ ನಾನಿವಾಗ ಇಲ್ಲಿ ಕರಿಬೇವಿನ ಎಲೆ ಸೇರಿಸ್ತಾ ಇದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಸ್ವೀಟ್ ಕಾರ್ನ್ ಅದನ್ನು ಸೇರಿಸಿ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ಕೊಂಡು, ಹಾಗೆ 1 ಕ್ಯಾರೆಟ್ನ ಈ ಥರ ಪುಟ್ಟದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಸೇರಿಸ್ಕೊಂಡು ಮತ್ತೊಂದು ಸಲ ಎಲ್ಲನೂ ಮಿಕ್ಸ್ ಮಾಡ್ತಾ ಹೋಗೋಣ. ಹಾಗೆ ನಾನಿವಾಗ 1 ಟೊಮ್ಯಾಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸಿ ಈರುಳ್ಳಿ, ಟೊಮ್ಯಾಟೊ ಹಾಗೆ ಕ್ಯಾರೆಟು ಎಲ್ಲನೂ ಚೆನ್ನಾಗಿ ಬೇಯೋಕ್ಕೆ 1-2 ನಿಮಿಷ ಪ್ಲೇಟ್ ಮುಚ್ಚಿಟ್ಟು ತೆಗಿಯೋಣ. ನೋಡಿ, ತೆಗಿತಾ ಇದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಕುಕ್ ಆಗಿದೆ. ಹಾಗೆ ಇವಾಗ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಹಾಕ್ತೀನಿ. ಇವಾಗ ಹಾಕಿದ್ರೆ ರುಚಿ ಕ್ರಂಚಿಯಾಗಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಲಾಸ್ಟಲ್ಲಿ ಉಪ್ಪು ಹಾಗೆ ಅರಿಶಿನ ಪೌಡ್ರು 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಆಲ್ಮೋಸ್ಟ್ ರೆಡಿ ಆಗೋಯ್ತು ಬ್ರೆಡ್ ಉಪ್ಮಾ. ಇವಾಗ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಬ್ರೆಡ್ ಪೀಸಸ್ ಅದನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ತಾ ಹೋಗೋಣ. ಅಷ್ಟೇ, ನಮ್ಮ ಬ್ರೆಡ್ ಉಪ್ಮಾ ಕ್ವಿಕ್ಕಾಗಿ ಈಸಿಯಾಗಿ ಬೊಂಬಾಟಾಗಿ ರೆಡಿ ಆಗೋಯ್ತು. ಇದನ್ನು ಇವಾಗ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೆ ಕೊತ್ತಂಬರಿ, ಪುದೀನ ಹಾಗೆ ಟೊಮ್ಯಾಟೊ ಕೆಚಪ್ ಜೊತೆ ಸರ್ವ್ ಮಾಡಿಕೊಂಡ್ರೆ ಸೂಪರಾಗಿ ಟೇಸ್ಟಿಯಾಗಿ ರೆಡಿ ಆಗೋಗುತ್ತೆ. ನೀವು ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಶುಭ ದಿನ. ಇಟ್ಸ್ ಯೋರ್ ಪೂಜಾ.